ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಎಳ್ಳಮಸೆ ಹಬ್ಬದ ಅಂಗವಾಗಿ ಬೀದರ್ ಜಿಲ್ಲಾಡಳಿತ ಬಜ್ಜಿ, ಸಜ್ಜಿ, ಜೋಳದ ರೊಟ್ಟಿ ಹಾಗೂ ಹುಗ್ಗಿ ಸವಿದ ಜನರು. ಕಲಬುರಗಿಯ ಶ್ರೀ ರಾಜಕೋಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಉತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಬಿಜೆಪಿಯ ಜನಸೈನಿಕ ಸಮಾವೇಶದ ಅಂಗವಾಗಿ ಬೀದರ್ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಾಗೂ ಕೆಲವು ಜೀಪಿನಲ್ಲಿ ಬಿಜೆಪಿ ಜನನಾಯಕರ ಮೆರವಣಿಗೆ. ಬೀದರ್ ನಗರದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಯುತ್ತಿದ್ದ ಲಾರಿಗಳ ವಶಪಡಿಸಿಕೊಂಡ ಗಾಂಧಿ ಠಾಣೆಯ ಪೊಲೀಸರು. ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಂಡಳಿ ನಿರ್ದೇಶಕರಾಗಿ ಅವಿರೋಧವಾಗಿ ಬಸವರಾಜ ಮಟ್ಟೂರ್ ಆಯ್ಕೆ. ಘಾಟಿ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಆರ್.ಕೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ. ಸುದ್ದಿಯ ವಿವರಗಳು. ಎಳ್ಳಮಾಸೆ ಹಬ್ಬದ ಅಂಗವಾಗಿ ಬೀದರ್ ಜಿಲ್ಲಾದ್ಯಂತ ರೈತರು ಹೊಲಗದ್ದೆಗಳಲ್ಲಿ ಹಾಕಲಾಗಿದ್ದ ಗುಡಿಸಲುಗಳ ಮುಂದೆ ಅತಿಥಿ ಸ್ವೀಕರಿಸಲು ಬಂದಿದ್ದ ಅತಿಥಿಗಳು ಎಳ್ಳಮಾಸೆ ಹಬ್ಬಕ್ಕಾಗಿ ತಯಾರು ಮಾಡಿದ ವಿಶೇಷ ಭಜ್ಜಿ, ಸಜ್ಜಿ, ಜೋಳದ ರೊಟ್ಟಿ, ಕುಟ್ಟಿದ ಹುಗ್ಗಿ, ಅಂಬಲಿ ಕುಡಿದು ಸಂತೃಪ್ತಗೊಂಡರು. ಬೀದರ್ ಜಿಲ್ಲೆಯ ಆವ್ರ ತಾಲೂಕಿನ ಶಂಬಳಿ ಗ್ರಾಮದ ಪೊಲೀಸ್ ಪಾಟೀಲರ ಹೊಲದಲ್ಲಿ ವಿಶೇಷವಾಗಿ ಎಳ್ಳಮಾಸೆ ಹಬ್ಬ ಆಚರಿಸಲಾಯಿತು. ರೈತರು ಬುಟ್ಟಿಗಳು ತಲೆಯ ಮೇಲೆ ಇಟ್ಟುಕೊಂಡು ಹೊಲಕ್ಕೆ ಹೋಗುವ ದೃಶ್ಯ ಎಲ್ಲೆಡೆ ಸರ್ವಸಾಮಾನ್ಯವಾಗಿತ್ತು. ಹೊಲಕ್ಕೆ ಹೋದ ರೈತರು ಮೊಟ್ಟಮೊದಲ ಪಾಂಡವರು ದೇವರ ಕಲ್ಲಿಗೆ ಪೂಜೆ ಮಾಡಿದರು, ಹೊಲದಲ್ಲಿ ಚೆರಿಗೆ ಸಲ್ಲಿದರು. ಅಲ್ಲದೆ ಕುಟುಂಬದವರು ಹಾಗೂ ಸ್ನೇಹಿತರು ಸೇರಿಕೊಂಡು ಹಬ್ಬಕ್ಕಾಗಿ ಸಿದ್ಧಪಡಿಸಿದ ಭಕ್ಷ್ಯ ಭೋಜನ ಸವಿದರು. ಬೀದರ್ ಜಿಲ್ಲೆಯ ಆವ್ರ ತಾಲೂಕಿನ ಶಂಬಳಿ ಗ್ರಾಮದ ರೈತ ಗಣಪತಿ ಗೌಡರೆ ಅವರು ಮಾತನಾಡುತ್ತಾ, ಎಳ್ಳಮಸೆ ಹಬ್ಬ ರೈತರಿಗೆ ದೊಡ್ಡ ಹಬ್ಬವಾಗಿದೆ ಎಂದರು. ಎಳ್ಳಮಸೆ ಹಬ್ಬಕ್ಕೆ ಬುಟ್ಟಿ ತಗೊಂಡು ಹೊಲಕ್ಕೆ ಬರುವ ರೈತರು ಹೊಲದಲ್ಲಿ ಗುಡಿಸಲು ಹಾಕಿ ಚೆರಿಗೆ ಚೆಲ್ಲಿದ ಬಳಿಕ ಪಾಂಡವರಿಗೆ ಪೂಜೆ ಮಾಡಿ ಬಂದಂತಹ ಕುಟುಂಬದವರು ಹಾಗೂ ಸ್ನೇಹಿತರ ಜೊತೆ ಗುಡಿ ಹಬ್ಬಕ್ಕಾಗಿ ತಯಾರು ಮಾಡಿದ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಭಜ್ಜಿ, ಕುಟ್ಟಿದ ಹುಗ್ಗಿ, ತುಪ್ಪ, ಜೋಳದ ಬಾನ, ಅನ್ನ ಹೀಗೆ ಹಲವಾರು ನಮೂನೆಯ ಅಡುಗೆ ಊಟ ಮಾಡಿ ಹೊಲದಲ್ಲಿ ಸುಖ ಸಮೃದ್ಧಿಯಿಂದ ಎಳ್ಳಮಸೆ ಹಬ್ಬ ಆಚರಣೆ ಮಾಡುತ್ತಾರೆ ಎಂದರು. ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳ ಹೊಲಗದ್ದೆಗಳಲ್ಲಿ ಎಳ್ಳಮಸೆ ಹಬ್ಬದ ಊಟ ಮಾಡಿದ ಬಳಿಕ ಯುವತಿಯರು ಹಾಗೂ ಮಕ್ಕಳು ತಮ್ಮ ತಮ್ಮ ಹೊಲದಲ್ಲಿ ಹಾಕಿರುವ ಜೋಕಾಲಿ ಜಿಕ್ಕುವ ಮೂಲಕ ಸಂಭ್ರಮಿಸಿದರು. ಬೀದರ್ ಜಿಲ್ಲೆಯ ಆವ್ರ ತಾಲೂಕಿನ ಶಂಬಳಿ ಗ್ರಾಮದ ರೈತ ಗಣಪತಿ ಗೌಡರೆ ಅವರ ನೇತೃತ್ವದಲ್ಲಿ ನಡೆದ ಎಳ್ಳಮಸೆ ಹಬ್ಬದ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಪಾಟೀಲ್, ಸೂರ್ಯಕಾಂತ್ ಪಾಟೀಲ್, ಉಮಾಕಾಂತ್ ಪಾಟೀಲ್, ಪ್ರವೀಣ್ ಪಾಟೀಲ್, ಸಾನ್ವಿ ಶಂಭು, ಶಿವಕುಮಾರ್ ಶಂಭು ಪಾಟೀಲ್ ಹಾಗೂ ಪೊಲೀಸ್ ಪಾಟೀಲ್ ಪರಿವಾರದವರು, ಬಂಧು ಬಳಗದವರಿದ್ದರು.
ಇದು ರೈತರದು ಎಲ್ಲಕ್ಕಿಂತ ದೊಡ್ಡ ಹಬ್ಬ. ಇದು ಹೊಲದಾಗೆ ಆಚರಣೆ ಮಾಡ್ತಾರೆ. ಮುಂಜಾನೆ ಬಂದು ಎಲ್ಲ ಒಂದು ಗುಡಿಸಲು ಹಾಕಿ ಭೂಮಿ ಪೂಜೆ ಮಾಡ್ತಾರೆ. ಭೂಮಿಗೆ ಏನದಂದ್ರೆ ಎಲ್ಲ ಚೀಜಿಂದ ಅಡುಗೆ ಮಾಡಿ ಭೂಮಿ ತಾಯಿಗೆ ಅಂದ್ರೆ ಇದು ಊಟ ಬಡಿಸ್ತಾರೆ. ಮತ್ತು ಹೊಲದಾಗೆಲ್ಲ ಸರ್ಗ ಚೆಲ್ತಾರೆ. ಎಲ್ಲ ಕುಟುಂಬ ಸದಸ್ಯರು, ಆಪ್ತ ಮಿತ್ರರು, ಬಂಧು ಬಳಗ ಎಲ್ಲೇ ದೂರ ಇದ್ರೂ ಇವತ್ತಿನ ದಿವಸ ಇಲ್ಲಿಗೆ ಬಂದು ಹೊಲದಾಗ ಬಂದು ಎಲ್ಲ ರೀತಿಯಿಂದ ಅಡುಗೆ ಚಟ್ನಿ ಏನು ಭೀ ಇರ್ತದೆ ಎಲ್ಲ ರೀತಿಯಿಂದ ಅಡುಗೆ ಮಾಡಿ ಊಟ ಮಾಡಿ ಸುಖ ಸಂತೋಷದಿಂದ ಇವತ್ತಿನ ದಿನ ಫುಲ್ ಡೇಯಲ್ಲಿ ಕಾಲ ಕಳೀತಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದ ಶ್ರೀ ರಾಚೋಟೇಶ್ವರ ದೇವಸ್ಥಾನದಲ್ಲಿ 11 ದಿನಗಳ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಉತ್ಸವದ 9ನೇ ದಿನದ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಶಬ್ರ ಶಂಕರಲಿಂಗ ಶಿವಾಚಾರ್ಯರು ಹಣೆಗಾಂವ್ ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ಪೂಜ್ಯ ಶ್ರೀ ಶಬ್ರ ಹಾವಲಿಂಗೇಶ್ವರ ಶಿವಾಚಾರ್ಯರಿಂದ ಭಕ್ತಿಯ ಸಂಭ್ರಮದ ಗಂಗಾರಾತಿ ಪೂಜೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪೂಜ್ಯ ಶ್ರೀ ಶಬ್ರ ಶಂಕರಲಿಂಗ ಶಿವಾಚಾರ್ಯರು ಶರಣರು ಹೇಳಿದಂತೆ ಒಬ್ಬ ವ್ಯಕ್ತಿ ತನ್ನ ತಲೆ ಮಾಸಿದರೆ ಸ್ನಾನ ಮಾಡುತ್ತಾನೆ, ಬಟ್ಟೆ ಮಾಸಿದಡೆ ಮಡಿವಾಳನಿಗೆ ಇಕ್ಕುವನು. ಆದರೆ ಮನುಷ್ಯ ತನ್ನ ಮನವ ಮೈಲಿಗೆ ತೊಳೆಯಬೇಕಾದರೆ ಶರಣರ ಮಹಾತ್ಮರ ಸದ್ಗುರುವಿನ ಗುಲಾಮನಾಗಿರಬೇಕಾಗುತ್ತದೆ. ಶಿಷ್ಯನ ಭವದಂದನ ಕಳೆಯುವ ಶಕ್ತಿ ಸದ್ಗುರುವಿನಲ್ಲಿದೆ ಎಂದರು. ಮುಂದೆ ಗುರಿ ಇದ್ದರೆ ಸಾಲದು, ಮುಂದೆ ಗುರುವಿನ ಆಶೀರ್ವಾದವು ಇರಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಪೂಜ್ಯ ಶ್ರೀ ಶಬ್ರ ಹಾವಲಿಂಗೇಶ್ವರ ಶಿವಾಚಾರ್ಯರು ತಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ. ತನು ಮನ ಧನದಿಂದ ಗುರುವಿನ ಕೈ ಬಲಪಡಿಸಿದರೆ ಜನ್ಮ ಸಾರ್ಥಕವಾಗುತ್ತದೆ ಎಂದು ತಮ್ಮ ಆಶೀರ್ವಚನ ನೀಡಿದರು. ನೇತೃತ್ವ ವಹಿಸಿದ್ದ ಪೂಜ್ಯ ಶ್ರೀ ಶಬ್ರ ಬಸವಲಿಂಗ ಶಿವಾಚಾರ್ಯರು ಕವಳಾಸ್ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸಿದ್ದರಾಮೇಶ್ವರ 8ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತಿತ್ತು. ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನ್ಮ ಸಾರ್ಥಕ ಮಾಡಿಕೊಂಡಿದ್ದೀರಿ. ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಬೇಕು, ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು, ಬದುಕುವ ಕಲೆಯನ್ನು ರೂಢಿಸಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಎಷ್ಟೋ ಜೀವರಾಶಿಗಳಲ್ಲಿ ತಿರುಗಿ ಬಂದು ಈಗ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವೆ. ಈ ಮಾನವ ಜನ್ಮ ವ್ಯರ್ಥ ಕಳೆಯುವುದು ಬೇಡ. ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಪಾವನರಾಗಬೇಕು ಎಂದು ನುಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಶಬ್ರ ಮಹಾವಲಿಂಗೇಶ್ವರ ಶಿವಾಚಾರ್ಯರು ಮಾತನಾಡುತ್ತಾ ಜಾತ್ರಾ ಮಹೋತ್ಸವದ ಮುಕ್ತಾಯ ಸಮಾರಂಭ ಜರುಗಲಿದೆ. ಮುಂಡರಂಗಿಯ ಶ್ರೀ ಜಗದ್ಗುರು ಪೂಜ್ಯ ಶ್ರೀ ಅನ್ನದಾನೇಶ್ವರ ಶಿವಾಚಾರ್ಯರು ಪಾಲ್ಗೊಳ್ಳಲಿದ್ದಾರೆ. 108 ಜನ ಮಹಿಳೆಯರ ಕುಂಭ ಕಳಸ ಮೆರವಣಿಗೆಯೊಂದಿಗೆ ಮೆರವಣಿಗೆ, ಅಭಿಷೇಕ, ಧರ್ಮಸಭೆ ಕಾರ್ಯಕ್ರಮ ಜರುಗಲಿದೆ. ಭಕ್ತಾದಿಗಳು ತಪ್ಪದೆ ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ನುಡಿದರು. ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ 9ನೇ ದಿನದ ಜೀವನ ದರ್ಶನ ಪ್ರವಚನವನ್ನು ಪೂಜ್ಯ ಶ್ರೀ ಶರಣಕುಮಾರ್ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ಪೂಜ್ಯ ಶ್ರೀಮದ್ ರಾಂಬಪುರಿ ವೀರಸೋಮೇಶ್ವರ ಶಿವಾಚಾರ್ಯರು ಭಗವತ್ಪಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಕಲಾವಿದರಿಂದ ವಚನ ಗಾಯನ, ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ನಂತರ ಶ್ರೀಮಠದ ವತಿಯಿಂದ 2021ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಶ್ರೀಮಂತೇಶ್ವರ ಹೋಗಿ ಅನ್ನದಾನೇಶ್ವರ ಮಹಾಸ್ವಾಮಿಗಳು ನೌತಾ ಮಠ ಮುಗುಳಿಗೆ ಆಗಮಿಸಿದ ಬಹಳ ಸಂತೋಷ. ಇನ್ನುಳಿದ ಉಭಯಶ್ರೀಗಳು ಕೂಡ ಈ ದೀಪ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನ, दीपो हरतो मे पापम, दीपज्योतिं तं संपः.
ಸುಂದರವಾಗಿ ಅದರಂತೆ ಶ್ರೀ ಸದ್ಗುರು ಸಿದ್ದರಾಮೇಶ್ವರರ ಕಟ್ಟುಗಳಿಗೆ ಬೆಳೆದು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದರಂತೆ ಸುಮಾರು ಹಬ್ಬಗಳಿಗೂ ಹಾರ್ಮೋನಿಯಂ ಮಾಸ್ಟರ್ಗೂ ಕೂಡ ನಾನು ಕುಂಭಮೇಳದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದರಂತೆ ನಮ್ಮ ನೆಚ್ಚಿನ ಜನ ಸಾಗರ್ ಖಂಡ್ರಿಯವರು ಆಗಮಿಸಿದ್ದಾರೆ, ಬಹಳ ಸಂತೋಷ. ಅವರಿಗೂ ಕೂಡ ನಿಮ್ಮೂರ ಪರವಾಗಿ ನಾನು ಕುಂಭಮೇಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 10 ದಿನಗಳಿಂದ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಪ್ರತಿನಿತ್ಯ ಸುಮಾರು 6 ಗಂಟೆಯಿಂದ 7 ಗಂಟೆ ಆಗಮಿಸಿದ್ದಾರೆ. ಅವರು ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ಮಠದ ಬಹಳ ಪ್ರೀತಿ ಇಟ್ಕೊಂಡು ಅನೇಕ ದೇಣಿಗೆಗಳನ್ನು ಮಾಡಿದ್ದಾರೆ. ಗುರುವಿನ ಗುರು ಜಂಗಮ ಬಸವಣ್ಣವರು ಹೇಳ್ತಾರೆ, ಗುರುವಿಗೂ ಕೂಡ ಗುರುವಾಗಿರ್ತಕ್ಕಂಥವನು ಜಂಗಮ. ಅದಕ್ಕೋಸ್ಕರ ಅಂಥ ಜಂಗಮ ಭಕ್ತಿಯನ್ನ ನಮ್ಮ ಶ್ರೀಗಳವರು ಈ ಊರಿನ ಗ್ರಾಮದ ಶ್ರೀಗಳವರು ಹಾವಿಗೆ ಶಿವಲಿಂಗೇಶ್ವರ ಶ್ರೀಗಳವರು ಇವತ್ತಿಂದ ಒಂದು ಇದನ್ನ ಮೆರೆಸಿದ್ದಾರೆ. ಏನು ಹಾಳು ಬಿದ್ದಿರುವಂತಹ ಈ ಮಠವನ್ನು ಸುಂದರವಾಗಿ ಇವತ್ತು ಅನುಭವ ಮಂಟಪವನ್ನಾಗಿ ಪರಿವರ್ತಿಸ್ತಕ್ಕಂಥ ಇದನ್ನೆಲ್ಲ ಒಳಗಿನ ಒಂದು ಸೊಬಗಿನ ಜೊತೆಗೆ ಭಕ್ತರ ಒಂದು ಕಲ್ಯಾಣಕ್ಕಾಗಿ ಅಂತ ಅನುಭವ ಮಂಟಪವನ್ನು ನಮ್ಮ ಖಂಡ್ರೆಯವರ ಸಹಾಯ ಸಹಕಾರದಿಂದ ಇದನ್ನು ಮಾಡಿದೆ ಅನ್ನುವಂಥ ಮಾತನ್ನ ಕೇಳಿದಾಗ ನಿಜವಾಗಲೂ ಇಂಥ ಶಾಸಕರು ಇಂಥ ರಾಜಕಾರಣಿಗಳು ಇವತ್ತು ಬಹಳ ಅವಶ್ಯವಾಗಿ ಬೇಕು. ನಮ್ಮ ಕಡೆ ನಾವೆಲ್ಲ ಮಠ ಮಾಡಿದ್ದು ಸುಮಾರು ಹಳೆ ಮಠ ಇರ್ತದಲ್ಲ, ಸುಮಾರು ಒಂದು 2 ಕೋಟಿ ರೂಪಾಯಿ ಖರ್ಚು ಮಾಡಿರ್ಬೇಕು. ಯಾವ ರಾಜಕಾರಣ ಯಾರು 10 ಪೈಸೆ ಕೊಡಲೇ ಇಲ್ಲ. ನಾವು ಕೇಳಕ್ಕೂ ಹೋಗಿಲ್ಲ, ಕೇಳುವ ಬೇಡುವ ಅಂತ ಜಂಗಮನಲ್ಲ ಅಂತ. ಬೇಡೋದು ಜಂಗಮನ ಕೆಲಸ ಅಲ್ಲ, ಬೇಡಿಸಿಕೊಳ್ಳುವ ಅಂತ ಭಕ್ತನಲ್ಲ. ಬೇಡೋದು ನಮ್ಮ ಕೆಲಸ ಆದಿದ್ರು ಕೂಡ ಬೇಡಿಸಿಕೊಳ್ಳದೆ ಕೊಡ್ತಕ್ಕಂಥ ಇಂಥ ದಾನಿಗಳು, ಇಂಥ ಪ್ರಜಾಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಕಾರಣ ಆಗ್ತಾರೆ. ಅದಕ್ಕೋಸ್ಕರ ಅವರ ತಂದೆ ಭೀಮಣ್ಣ ಖಂಡ್ರೆಯವರು ಅವರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದಾಗ ಅವರನ್ನ ಪ್ರತ್ಯಕ್ಷವಾಗಿ ಕಂಡಂತ. ಯಾಕಂದ್ರೆ ಬೆಂಗಳೂರೊಳಗ ವೀರಶೈವ ಮಹಾಸಭೆ ಒಂದು ಕಾರ್ಯಕ್ರಮ ನಡೆದಿತ್ತು. ಅಲ್ಲಿನೂ ಕೂಡ ಆ ವೀರಶೈವ ಮಹಾಸಭೆ ಇದಕ್ಕೆ ಲಿಂಗಾಯತ ಭವನ ಅಥವಾ ಲಿಂಗಾಯತ ವೀರಶೈವ ಮಹಾಸಭೆ ಅಂತ ತಿದ್ದುಪಡಿ ಮಾಡಬೇಕು ಅನ್ನುವಂತ ಸನ್ನಿವೇಶದೊಳಗ ಆ ಕಾರ್ಯಕ್ರಮವನ್ನು ನಾವು ನಿರ್ವಹಿಸಿದ್ವಿ. ಇಂತಹ ಸಾಹಿತ್ಯವನ್ನ ಇಲ್ಲಿ ತಮ್ಮ ಕಡೆಗೆ ಹೊತ್ತುಕೊಂಡು ನಾವು ಎಲ್ಲರೂ ಕೂಡ ಬಂದಿದ್ದೇವೆ. ಅಲ್ಲಿ ಸಾಹಿತ್ಯವನ್ನು ಓದಬೇಕು. ಓದುವುದರಿಂದ ಮನುಷ್ಯನ ಪರಿಜ್ಞಾನ ಆಗ್ತದ. ಮನುಷ್ಯ ಯಾವಾಗ ಶಾಣೆ ಆಗ್ತಾನ ಅಂತಿಕೊಂಡಂದ್ರೆ ನಾವು ಪುಸ್ತಕದೊಳಗ ನಮ್ಮ ತಲೆಯನ್ನು ಹೊಗಸ್ಬೇಕಾಗ್ತದ. ಆ ಪುಸ್ತಕದ ವಿದ್ಯಾ ಮಸ್ತಕಕ್ಕೆ ಬಂತು ಅಂತಿಕೊಂಡಂದ್ರೆ ನಾವೆಲ್ಲರೂ ಪಂಡಿತರಾಗಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಂತೋಷದ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಈ ಹಲಬರ್ಗ ಮಠ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಏನು ಅಂತಿಕೊಂಡಂದ್ರೆ ಕೇವಲ ಒಂದು ಮಾತು ಹೇಳ್ತದ, ಭಕ್ತರೇ ಬೆನ್ನೆಲುವಾಗಿ ನಿಂತುಕೊಂಡಾಗ ಇಂಥ 100 ಮಠಗಳನ್ನು ಕಟ್ಟಬಹುದು. ಅನೇಕ ಸಲ ನಮ್ಮ ಹಲಬರ್ಗ ಸ್ವಾಮಿಗಳು ಹೇಳ್ತಾರ, ಭಕ್ತರು ಅಂತಿಕೊಂಡಂದ್ರೆ ನಾವೆಲ್ಲರೂ ಹೇಗಿರ್ಬೇಕು, ಭಕ್ತರಾದವರು ಸ್ವಾಮಿಗಳಾದವರು ಅಂತಿಕೊಂಡಂದ್ರೆ ನೀರು ಮತ್ತು ಮೀನು ಇದ್ದಂಗಿರ್ಬೇಕು. ನೀರು ಬಿಟ್ಟು ಮೀನು ಹೊರಗೆ ಬಂತು ಅಂತಿಕೊಂಡಂದ್ರೆ ಮೀನು ಸಾಯ್ತೈತಿ. ನೀರು ಇರ್ಲಿಲ್ಲ ಅಂತಿಕೊಂಡಂದ್ರೆ ನಮ್ಗೆ ಯಾರಿಗೂ ಏನೋ ಬದುಕಕ್ಕೆ ಆಗಂಗಿಲ್ಲ. ಆ ದೃಷ್ಟಿಯೊಳಗ ಈ ಸಮಾಜದೊಳಗ ಮೀನು ಮತ್ತು ನೀರು ಹೇಗಿರ್ತಾವ ಹಂಗ ಭಕ್ತ ಮತ್ತು ಸ್ವಾಮಿ ಬದುಕು ಮಾಡಿದ್ರೆ ಉದ್ಧಾರ ಆಗ್ತೈತೆ ಅನ್ಲಿಕ್ಕೆ ಉದಾಹರಣೆ ಯಾರಾದ್ರೂ ಇದ್ರೆ ನಮ್ಮ ಹಾವಿಲಿಂಗ ಮಹಾಪೂಜ್ಯರು ಆ ಉದಾಹರಣೆಯಾಗಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತ ಒಂದು ಮಹತ್ತರವಾದ ಚಿಂತನೆಗಳನ್ನು ಮಾಡಿ ತಮಗೂ ಕೂಡ ಪೂರ್ವ ಜನ್ಮದ ಪುಣ್ಯ. ಅದಕ್ಕೆ ಹೇಳ್ತಾರೆ ಗುರುವಿನ ಗುಲಾಮನಾಗಬೇಕು. ನಾವೆಲ್ಲಿಂದ ನಾವು ಗುರುವಿನ ಗುಲಾಮನಾಗಂಗಿಲ್ಲ, ಅಲ್ಲಿಂದ ನಮ್ಮ ಜೀವನ
ಭಾಗ್ಯ ಉದಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುರು ಅಂದ್ರೆ ನರಗೌರವಿಕಂ. ಈ ಜಗತ್ತಿನಲ್ಲಿ ಯಾರು ದೊಡ್ಡವರು? ಪರಮಾತ್ಮ ಪಾರ್ವತಿ ಕೇಳಿದಾಗ ಪರಮಾತ್ಮ ಹೇಳಿದಂತ ಈ ಜಗತ್ತಿನಲ್ಲಿ ಭೂಲೋಕದೊಳಗೆ ಯಾರು ದೊಡ್ಡವರು ಅಂತಂದ್ರೆ ಅವನೇ ಒಬ್ಬ ಸದ್ಗುರುನಾಥ. ಅವನ ಪಾದ ಹೇಳಿದ್ರೆ ಮಾತ್ರ ನಾನು ತನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನನ್ನ ತನ ಯಾರೂ ಮುಟ್ಟಂಗಿಲ್ಲ ಅಂತ ಪರಮಾತ್ಮ ಪಾರ್ವತಿ ಹೇಳ್ಬಿಟ್ಟಂತ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ನಾವು ಬಂದೀವಂದ್ರೆ ನಮ್ಮ ಜೀವನ ಪಾವನ ಆಯ್ತಂತ ನಾವು ತಿಳ್ಕೊಳ್ಬೇಕು, ನಮ್ಮ ಜೀವನ ಸಾರ್ಥಕವಾಯ್ತಂತ ತಿಳ್ಕೊಳ್ಬೇಕು. ಬಂಧುಗಳಿಗೆ ಇದೇನ್ ಬೇಕು? ಮನುಷ್ಯ ದುಡ್ಡು ಗಳಿಸಬಹುದು, ಬಂಗಾರ ಗಳಿಸಬಹುದು, ಮನೆ ಕಟ್ಟಬಹುದು, ಹೊಲ ತಗೊಳ್ಳಬಹುದು, ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮನುಷ್ಯ ಹೊಲ ಗಳಿಸಿದ್ರೆ ನಾಳೆ ಹೋಗಬಹುದು, ಮನೆ ಕಟ್ಟಿದ್ರೆ ನಾಳೆ ಬಿಡಬಹುದು, ದುಡ್ಡು ಸಂಪಾದನೆ ಮಾಡಿದ್ರೆ ನಾಳೆ ದುಡ್ಡು ಹೋಗಬಹುದು, ಬಂಗಾರ ತಗೊಂಡ್ರೆ ನಾಳೆ ಬಂಗಾರ ಹೋಗಬಹುದು. ಆದ್ರೆ ಜಗತ್ತು ಅನ್ನದಾನ ಮಹಾಶಿವರ ಆಶೀರ್ವಾದ ಒಂದು ಸಲ ಕೊಟ್ಟರೆ ಸಾಕು, ಇಡೀ ನಮ್ಮ ಜೀವನ ಪರ್ಯಂತವಾಗಿ ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಆಶೀರ್ವಾದ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ, ಮಹಾಸನ್ನಿಧಿಯವರ ಆಶೀರ್ವಾದ. ಅವರು ಅಷ್ಟಿಷ್ಟ ಜ್ಞಾನಿಗಳಲ್ಲ. ನಾವು ಏನೋ 4ನೇ 10ನೇ PUC ಸ್ವಲ್ಪ ಡಿಗ್ರಿ ಆದ್ರೆ ನಮ್ದು ನೋಡ್ಬೇಕ, ಯಾರ ದೇವರಿಗೆ ಮುಟ್ಟಂಗಿಲ್ಲ, ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ. ಜಗದ್ಗುರು ಮಹಾಸನ್ನಿಧಿಯವರು ಡಾಕ್ಟರ್ ಮಹಾಸನ್ನಿಧಿಯವರು ಬಹುಶಃ 400-500 ಗ್ರಂಥಗಳನ್ನ ಸ್ವತಃ ರಚನೆ ಮಾಡಿ ಬರೆದಾರ. ಇವತ್ತಿಗೂ ಸಹಿತ ಜಗದ್ಗುರುಗಳವರು ಅವ್ರ ಲೈಬ್ರರಿ ಒಳಗೆ ಹೋದ್ರ ಇಡೀ ಬುಕ್ 100 ಸಾವಿರಾರು ಬುಕ್ಗಳನ್ನ ಒಳಗೆ ಹೋದ್ರೆ 5 ತಾಸು ಹೋದಾದ್ರೆ ಹೊರಗೆ ಬರಂಗಿಲ್ಲ. ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿಗೂ ಸಹಿತ ಅಷ್ಟು ಜ್ಞಾನಿಗಳು, ಅಷ್ಟು ನಮ್ಮೆಲ್ಲರನ್ನ ಆಶೀರ್ವಾದ ಕೊಡ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಮಠಕ್ಕೆ ಬಂದಾರ. ನಾವೆಲ್ಲರೂ ಅವ್ರ ದರ್ಶನಕ್ಕಾಗಿ ಕಾತರಾಗಬೇಕು, ಅವ್ರ ಆಶೀರ್ವಾದಕ್ಕಾಗಿ ನಾವು ಕಾತರಾಗಬೇಕು. ನಾವೇನೇನು ಮಾಡಕತ್ತೀವಿ ಅಂತಂದ್ರೆ ಪ್ರಸಾದ ಕಡೆ ಲಕ್ಷ್ಯ ಕೊಟ್ಟರು ಸಹಿತ ನೀವು ಪ್ರಸಾದ ಮಾಡಿ ಬೇಗ ಬಂದು ಕೂತ್ಕೊಡ್ರಿ. ಎಲ್ಲಿ ಹೊರಗೆ ಜಾತ್ರೆ ಮಾಡಕತ್ರಿ, ಇನ್ನು ಎಲ್ಲೆಲ್ಲ ಮನೆಯಾಗಿದ್ರಿ ಬಹುಶಃ ಮೆರವಣಿಗೆ ಎತ್ತಿಗೆ ಏನ್ ಮಾಡ್ತಾರ, ಮತ್ತ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮತ್ ರೆಡಿ ಆಗ್ಬೇಕಾದ್ರೆ 3 ತಾಸು ಬೇಕು, ಎಲ್ಲರೂ ಮತ್ತೆ ಹೋಗ್ಬಿಡ್ತಾರ. ಯಾಕೆ ಮಾಡಿದ್ರೆ ಆ ಗಂಗೆಯಿಂದ ನೀರ, ಆ ನೀರ ಸ್ವಚ್ಛ ಇರ್ತಕ್ಕಂಥ ನಿನ್ನ ಮನಸ್ಸನ್ನು ತೊಳೆದು ಹೋಗ್ಬೇಕು. ಆ ದೀಪಗಳ ಹಚ್ಚಲು, ದೀಪ ಪ್ರಜ್ವಲಿಸಿ ಹಾಗೆ ಆತ್ಮಗಳು ಸ್ವಚ್ಛ ಆಗ್ಬೇಕು, ನಮ್ಮ ಶರೀರ ಸ್ವಚ್ಛ ಆಗ್ಬೇಕು. ಈ ಜಗತ್ತಿನಲ್ಲಿ ಬಂದಿರತಕ್ಕಂತ ಕೋರಣ ಕೂಡ ಸುಟ್ಟು ಹೋಗ್ಬೇಕಂತ ತಿಳ್ಕೊಂಡು ಇವತ್ತವರು ಗಂಗಾ ಪೂಜೆಯನ್ನು ಮಾಡಿದ್ರೆ ಸಂತೋಷ ತಂದುಕೊಂಡಿದ್ದಾರೆ. ಅಂತ ಪೂಜೆ ಮೇಲೆ ಸಿಗ್ತಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಮಾಡಿ ಈ ಮಠ ಧರ್ಮಗೊಳಿಸಲು ಸರ್ಕಾರ ಮಾಡಬೇಕಂತಕ್ಕಂಥ ಮಾತುಗಳನ್ನು ಹೇಳಿ ಪೂಜೆ ಮಾಡಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಬೆಲ್ದಳೆ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಬಿಜೆಪಿ ಬೆಂಬಲಿತ ನೂತನ ಸದಸ್ಯರಿಗೆ ಸನ್ಮಾನ ಹಾಗೂ ಗ್ರಾಮ ಜನಸೇವಕ ನಗರದ ಬಸವೇಶ್ವರ ವೃತ್ತದಿಂದ ಪ್ರತಾಪ್ ನಗರದಲ್ಲಿ ನಡೆಯುವ ಸಮಾವೇಶ ಸಭಾಂಗಣದವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿದರು. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಚಿವರಾದ ಜಗದೀಶ್ ಶೆಟ್ಟರ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ಬಿಜೆಪಿಯ ನಾಯಕರು, ಜನಪ್ರತಿನಿಧಿಗಳು ತೆರೆದ ಜೀಪಿನಲ್ಲಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 178 ಗ್ರಾಮ ಪಂಚಾಯತಿಗಳ 3099 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು 1987 ಸ್ಥಾನಗಳಲ್ಲಿ ಜಯಭರಿ ಬಾರಿಸಿದ್ದಾರೆ ಎಂದರು. ಕಳೆದ 5 ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಕೇವಲ 178 ಗ್ರಾಮ ಪಂಚಾಯತಿಗಳ ಪೈಕಿ 85ರಲ್ಲಿ ಬಹುಮತ ಪಡೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 5 ವರ್ಷಗಳ ನಂತರ 133 ಗ್ರಾಮ ಪಂಚಾಯತಿಗಳಲ್ಲಿ ಸ್ಪಷ್ಟ ಬಹುಮತ ಪಡೆದಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುತ್ತದೆ. ಹೈದರಾಬಾದ್ನಲ್ಲಿ ಪಕ್ಷದ ಅಸ್ತಿತ್ವವೇ ಇರಲಿಲ್ಲ. ಹೈದರಾಬಾದ್ನಲ್ಲಿ ನಡೆದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ 45 ಸ್ಥಾನಗಳು ಗೆಲ್ಲುವ ಮೂಲಕ ಮೊದಲ ಸ್ಥಾನ ಪಡೆದಿದೆ ಎಂದರು. ಮುಂಬರುವ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಚಾಣಕ್ಯ ನೀತಿ, ಪ್ರಧಾನಿ ಮೋದಿಯವರ ವರ್ಚಸ್ಸು ಹಾಗೂ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಗೆಲುವಿಗೆ ಕಾರಣವಾಗುತ್ತದೆ. ಪಶ್ಚಿಮ ಬಂಗಾಳ ರಾಜ್ಯದ ವಿಧಾನಸಭೆ ಚುನಾವಣೆಗಾಗಿ ಈಗಾಗಲೇ ಬಿಜೆಪಿ ಸಿದ್ಧತೆ ಮಾಡಿಕೊಳ್ಳುತ್ತದೆ. ಈ ಸಲ ಪಶ್ಚಿಮ ಬಂಗಾಳದಲ್ಲಿಯೂ ಬಿಜೆಪಿ ಧ್ವಜ ರಾರಾಜಿಸಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಶಶಿಕಲಾ ಜೊಲ್ಲೆ, ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ, ಬಿಜೆಪಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಸಂದೀಪ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ಬಿಜೆಪಿ ಕಲಬುರಗಿ ವಿಭಾಗ ಪ್ರಮುಖ ಈಶ್ವರ್ ಸಿಂಗ್ ಠಾಕೂರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿರ್ಮಲಾ ಮನಗೋಪಳೆ, ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾ ಶೈಲೇಂದ್ರ ಬೆಲ್ದಳೆ, ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ, ಬುಡ ಅಧ್ಯಕ್ಷ ಬಾಬು ಅಲಿ, ಬಿಜೆಪಿ ಮುಖಂಡ ಸೂರ್ಯಕಾಂತ್ ನಾಗರಪಳ್ಳಿ, ಡಿಕೆ ಸಿದ್ದರಾಮ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಗುಂಡಾರೆಡ್ಡಿ, ಶಕುಂತಲಾ ಬೆಲ್ದಳೆ, ಗುರುನಾಥ್ ಜಾಂತಿಕರ್, ಹನುಮಂತ್ ಬುಳ್ಳ, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಾನಂದ್ ಮಠಾಳ್ಕರ್, ಅಶೋಕ್ ಹೊಕ್ರಣೆ ಅವರು ಸೇರಿದಂತೆ ಮೊದಲಾದ ಮುಖಂಡರು ಇದ್ದರು.
ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡಿ, ಇಲ್ಲಿ ಬೀದರದ್ದು 178 ಗ್ರಾಮ ಪಂಚಾಯಿತಿ, ಒಟ್ಟು ಸಂಖ್ಯೆ 3099 ಗ್ರಾಮ ಪಂಚಾಯತಿ ಸದಸ್ಯರು. ಅದರಲ್ಲಿ BJPಯಿಂದ ಆರಿಸಿ ಬಂದಂಥವರು 1987 ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಒಟ್ಟು 133 ಹಿಂದಿನ ಸಲ 5 ವರ್ಷದ ಹಿಂದೆ 85 ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮೆಜಾರಿಟಿ ಇತ್ತು. ಈ ಸಾರಿ 133 ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಕ್ಲಿಯರ್ ಮೆಜಾರಿಟಿ. ಇದೊಂದು ದಾಖಲೆ. ಮತ್ತು ಇವತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯವರಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅವ್ರು ನಮ್ಮದು ಮೆಜಾರಿಟಿ ಇರಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ನಿಂದ 11 ಜನ ಬಂಡಾಯವಾಗಿ ಹೊರಗೆ ಬಂದು BJP ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಬೀದರ್ದಲ್ಲಿ ಸಹಿತ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಯಾರು ಅಂದರೆ ಭಾರತೀಯ ಜನತಾ ಪಾರ್ಟಿ. ಈ ರೀತಿ ಒಂದು ಬದಲಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ, ಇಡೀ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಬರುವ ದಿವಸ ಒಳ್ಳೆಯ ದಿವಸ. ನರೇಂದ್ರ ಮೋದಿಯವರ ನಾಯಕತ್ವ, ಅವರ ಉತ್ತಮ ಆಡಳಿತ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ. ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಒಂದು ಚಾಣಕ್ಯ ತಂತ್ರ ಇವತ್ತು ಇಡೀ ದೇಶದಲ್ಲಿ ಎಲ್ಲಿ ನಮ್ಮ ಶಕ್ತಿ ಇಲ್ಲ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಜೆಂಡಾ ಇವತ್ತು ಹಾರ್ತಾ ಇದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ವೆಸ್ಟ್ ಬೆಂಗಾಲ್ದಲ್ಲಿ ಹೈದರಾಬಾದ್, ನಿಮ್ಮ ಪಕ್ಕದಲ್ಲಿ ಹೈದರಾಬಾದ್, ತೆಲಂಗಾಣ, ಅಲ್ಲಿ ಹೈದರಾಬಾದಲ್ಲಿ ನಮ್ಮ BJPಗೆ ಅಡ್ರೆಸ್ ಇರಲಿಲ್ಲ. ಆದರೆ ಇವತ್ತು ಅಲ್ಲಿ ನಡೆದಂಥ ಕಾರ್ಪೊರೇಷನ್ ಚುನಾವಣೆಯಲ್ಲಿ 45ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡು ಇವತ್ತು BJP ತನ್ನ ಶಕ್ತಿ ಏನೆಂಬುದನ್ನು ಹೈದರಾಬಾದಲ್ಲಿ ತೋರಿಸಿಕೊಟ್ಟಿದೆ, ತೆಲಂಗಾಣದಲ್ಲಿ ತೋರಿಸಿಕೊಟ್ಟಿದೆ. ಬಹುಶಃ ಮುಂದೆ ತೆಲಂಗಾಣದ ಅಸೆಂಬ್ಲಿ ಚುನಾವಣೆ ಆದರೆ ಕ್ಲಿಯರ್ ಮೆಜಾರಿಟಿ ಅಸೆಂಬ್ಲಿಯಲ್ಲಿ ಬಂದು ಆ ತೆಲಂಗಾಣದಲ್ಲಿ ಸಹಿತ BJP ಅಧಿಕಾರ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸರ್ಕಾರದ ಅನುಮತಿ ಪಡೆದ ಬೋರ್ವೆಲ್ಗಳು ಕೊರೆಯುತ್ತಿದ್ದ ಖಾಸಗಿ ಬೋರ್ವೆಲ್ ಏಜೆನ್ಸಿಗಳ ಕೊಳವೆ ಬಾವಿ ಕೊರೆಯಲು ಲಾರಿಗಳನ್ನು ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಮಾತನಾಡಿ, ಬೀದರ್ ನಗರದಲ್ಲಿ ಖಾಸಗಿಯವರು ಜಿಲ್ಲಾಡಳಿತದ ಅನುಮತಿ ಪಡೆಯದೆ ಕೊಳವೆ ಬಾವಿಗಳು ಕೊರೆಯುವುದು ತಿಳಿದು ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕೊಳವೆ ಬಾವಿಗಳು ಕೊರೆಯಲು ಸರ್ಕಾರದ ಅನುಮತಿ ಇಲ್ಲವಾದರೂ ಖಾಸಗಿಯವರು ಜಿಲ್ಲಾಡಳಿತ ಅನುಮತಿ ಪಡೆಯದೆ ಬೋರ್ವೆಲ್ಗಳು ಕೊರೆಯುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಸಂಬಂಧ ಬೀದರ್ ನಗರಸಭೆ ಪೌರಾಯುಕ್ತರು ಅನುಮತಿ ಇಲ್ಲದೆ ಕೊಳವೆ ಬಾವಿಗಳು ಕೊರೆಯುತ್ತಿರುವ ಖಾಸಗಿ ಮನೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಬೀದರ್ ನಗರದ ವಿವಿಧೆಡೆ ಅಧಿಕೃತವಾಗಿ 2 ಪ್ರಕರಣಗಳು ಪತ್ತೆಯಾಗಿವೆ ಎಂದರು. ಜಿಲ್ಲಾಡಳಿತ ಅನುಮತಿ ಪಡೆದ ಖಾಸಗಿ ಬೋರ್ವೆಲ್ ಕೊರೆಯಲು ಹೋಗಿದ್ದ ಲಾರಿಗಳನ್ನು ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ನಿಂತಿರುವುದು ಕಾಣಬಹುದು. ಇಲ್ಲ ನಮಗೆ ಹೊಡ್ಕೊಡ್ರಿ ಅಂತ ಹೇಳೋದು, ನಮ್ಮನೆಗೆ ಒಂದು ಹೊಡ್ಕೊಡ್ರಿ ಹೋಗೋ ಕೊಡ್ತೆ. ಹಾಂ ಯಾವ ಟಿ ವಿ ಸರ್? ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬೀದರ್ ನಗರದಲ್ಲಿ ಬೋರ್ವೆಲ್ ಬ್ಯಾನ್ ಇರುವುದು ಗೊತ್ತಿದೆ.
ಆದರೆ ಕೆಲವು ಕಡೆ ಸರ್ಕಾರಿ ಒಂದು ಬೋರ್ವೆಲ್ ಮಾಡಿಸಲೇಬೇಕಾಗಿರ್ತದೆ, ಅಂಥಗಳಿಗೆ ಬಂದಿರ್ತದೆ. ಅದಲ್ಲದೆ ಕೆಲವರು ಖಾಸಗಿ ವ್ಯಕ್ತಿಗಳು ಸರ್ಕಾರದ ಅನುಮತಿ ತಗೊಳ್ಳದೆ ಇಂಥದ್ದು ಮಾಡಿದ್ದಲ್ಲಿ ಅವರಿಗೆ ಪೆನಲ್ಟಿಯನ್ನು ಕೂಡ ಮಾಡಬೇಕಂತ ಕಾನೂನಿದೆ. CMC ಕಮಿಷನರ್ ಅವರು ಕಳೆದ ಒಂದು ತಿಂಗಳಲ್ಲಿ 2 ಕೇಸಸನ್ನು ಬುಕ್ ಮಾಡಿದ್ದಾರೆ. ಕೆಲವು ಕೇಸಸ್ಸು ಬುಕ್ ಮಾಡದೆ ತಪ್ಪಿಸ್ತಾ ಇರೋದು ಕೂಡ ಹೇಳ್ತಾ ಇದ್ದೀರಿ. ಅದರ ಬಗ್ಗೆ ಕ್ರಮ ತಗೋಬೇಕು. ಎರಡನೇದು, ಹಿಂದೆ ಇದ್ದಿದ್ದಕ್ಕೂ ಈಗಾಗೂ ಬಹಳ ಅಂತರದ ಜಾಲದಲ್ಲಿ ವ್ಯತ್ಯಾಸಗಳು ಬಂದಿದೆ. ಅದರ ಬಗ್ಗೆ ಈಗ ಅಂಡರ್ಗ್ರೌಂಡ್ ವಾಟರ್ ಜಿಯಾಲಜಿಸ್ಟಿಂದ ವರದಿಯನ್ನು ಪಡೆದು ಯಾವ್ಯಾವ ಜಾಗಗಳಲ್ಲಿ ಈ ಬ್ಯಾನನ್ನು ಕಂಟಿನ್ಯೂ ಮಾಡಬಹುದು, ಯಾವ್ಯಾವ ಜಾಗದಲ್ಲಿ ಬ್ಯಾನನ್ನು ತೆಗೆಯಬಹುದು ಎನ್ನುವುದರ ಬಗ್ಗೆ ತಾಂತ್ರಿಕ ವರದಿಯನ್ನು ಪಡೆದು ಈ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಅದರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೊಳ್ಳಿ. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿ ಗುರುದತ್ತ ನಗರದಲ್ಲಿರುವ ಗುರುದತ್ತ ನಗರ ಸಂಘದ 9ನೇ ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರಾದ ಬಸವರಾಜ ನೆಟ್ಟೂರ್ ಅವರು ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳಿ ಬೆಂಗಳೂರು ಆಡಳಿತ ಮಂಡಳಿ ನಿರ್ದೇಶಕರಾಗಿ 5 ವರ್ಷದ ಅವಧಿಗೆ ವಿರುದ್ಧವಾಗಿ ಆಯ್ಕೆಯಾಗಿದ್ದಕ್ಕೆ ಅವರನ್ನು ಗುರುದತ್ತ ನಗರದ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿ ಗುರುದತ್ತ ನಗರದಲ್ಲಿರುವ ಗುರುದತ್ತ ನಗರ ಸಂಘದ 9ನೇ ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರಾದ ಬಸವರಾಜ ನೆಟ್ಟೂರ್ ಅವರು ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳಿ ಬೆಂಗಳೂರು ಆಡಳಿತ ಮಂಡಳಿ ನಿರ್ದೇಶಕರಾಗಿ 5 ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಕ್ಕೆ ಅವರನ್ನು ಗುರುದತ್ತ ನಗರದ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳಿ ಬೆಂಗಳೂರು ಆಡಳಿತ ಮಂಡಳಿ ನಿರ್ದೇಶಕರಾದ ಬಸವರಾಜ ಮಾಣಿಕಪ್ಪ ನೆಟ್ಟೂರೆ ಅವರು, ನಾನು ಕಳೆದ ಹಲವು ವರ್ಷಗಳಿಂದ ಸಹಕಾರ ಸಂಘಗಳಲ್ಲಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಕಳೆದ 2010ರಿಂದ DSMC ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ರಾಜ್ಯ ಫೆಡರೇಷನ್ ನಿರ್ದೇಶಕನಾಗಿಯೂ ಕಾರ್ಯ ಮಾಡಿದ್ದೇನೆ ಎಂದರು. ಈ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಶಾಂತವೀರ್ ಚಿಪಾತಿ, ಕಂಟೆಪ್ಪ, N ಕುಮೋರೆ, H ಚಂದ್ರಕಾಂತ್, ಮಲ್ಲಿಕಾರ್ಜುನ್ ಪಾಟೀಲ್, ಬಳಿರಾಮ್ ಕುರ್ನಾಳೆ, ಮಲ್ಲಿಕಾರ್ಜುನ್ ನೀಲ, ಗಂಗಾಧರ್ ಪಾಂಚಾಳ್, ಉಮಾಕಾಂತ್ ವಕೀಲರು, C ಬಲಚಿಂದ್, ಗುಂಡಪ್ಪ ಪಾಟೀಲ್, ಸಂಗಾರೆಡ್ಡಿ, ಪ್ರಕಾಶ್ ರೆಡ್ಡಿ, ಗುರುನಾಥ್ ಬಿರದರ್, ಸೂರ್ಯಕಾಂತ್ ಕರಂಜಿ, ನಾಗನಾಥ್ ಹೊಸಳ್ಳಿ, ಶರಣಪ್ಪ ಬಿರದರ್, ಶಾಂತಯ್ಯ ಸ್ವಾಮಿ, ಜಗನ್ನಾಥ್ ಕೋರೆ, ಸಂಗ್ರಮ, ಸಿದ್ದಪ್ಪ ಪಾಟೀಲ್, ಅಣ್ಣಪ್ಪ ಜೀವೇಂದ್ರ, ಸಂತೋಷ್ ಬಿರದರ್, ಸಂತೋಷ್ ಚಿಲ್ಲಿರ್ಗಿ, ಗಣಪತಿ ಚಂದನ್ಕೇರ, ಜಗನ್ನಾಥ್ ಹಾಗೂ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಾನು 1988-89ರಿಂದ ನಾನು ಕೈಗಾರಿಕಾ ಇಲಾಖೆಯಲ್ಲಿ ನಾನು ಉತ್ಪಾದನೆ ಮಾಡಿ ಔರಾದ್ನಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಿ ಮತ್ತು ಸಣ್ಣ ಪ್ರಮಾಣದಲ್ಲಿ SCP ಯೂನಿಟ್ನಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಿ ನಾನು ಸುಮಾರು ವರ್ಷ ನಡೆಸಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ 1994ರಿಂದ ಬೀದರ್ ಜಿಲ್ಲಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘ ಬೀದರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರಿಂದ ಸತತ ಈಗ ನಾನು 5ನೇ ಬಾರಿ ನಾನು ಸತತ ಜಿಲ್ಲಾ ಕೇಂದ್ರದಲ್ಲಿ ನಾನು ಚುನಾಯಿತ ಆಗ್ತಾಯಿದ್ದೀನಿ. ಜಿಲ್ಲಾ DSMSಗೆ ಉಪಾಧ್ಯಕ್ಷನಾಗ್ತಾಯಿದ್ದೀನಿ. ಅದೇ ಥರ 2010ರಿಂದ ಬೀದರ್ ಜಿಲ್ಲೆಯಿಂದ ಕರ್ನಾಟಕ ಸ್ಟೇಟ್ ಫೆಡರೇಷನ್ಗೆ ಪ್ರತಿ ಜಿಲ್ಲೆಯಿಂದ ಒಂದು ಚುನಾಯಿತ ಪ್ರತಿನಿಧಿ ಕಳಿಸ್ತಾರೆ, ಡೆಲಿಗೇಟ್ ಅಂಥೇಳಿ. ಈಗ ಬೀದರ್ ಜಿಲ್ಲೆಯಿಂದ 2010ರಿಂದ ನಾನು ಬೆಂಗಳೂರು ಫೆಡರೇಷನ್ಗೆ ಕಳಿಸಿದರೆ ಅಲ್ಲಿನೂ ಕೂಡ ನಾನು ಈಗ 3ನೇ ಬಾರಿ ಅವಿರೋಧ ಆಯ್ಕೆಯಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಕಾರ್ಯಕ್ಷೇತ್ರ ಇವಾಗ ಕರ್ನಾಟಕ ರಾಜ್ಯ ತುಂಬ ಕಾರ್ಯಕ್ಷೇತ್ರವಾಗಿರ್ತದೆ. ಹಾಗೂ ಕರ್ನಾಟಕ ಎಲ್ಲ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಸಹಕಾರದಿಂದ ನಾನು ಕಾರ್ಯನಿರ್ವಹಿಸೋದಕ್ಕಾಗಿ ನನಗೆಲ್ಲ ನನ್ನ ಮದರ್ ಬಾಂಧವರು ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಅಂಥೇಳಿ ತಮ್ಮನ್ನು ಹೇಳಿ ಇಷ್ಟಪಡಿಸ್ತೀನಿ. ಬೆಂಗಳೂರಿನ ಶಾಸಕರ ಭವನದಲ್ಲಿ ಕಾಟಕ್ ಸಮಾಜದ ಪ್ರಮುಖರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ RK ಸಿದ್ದರಾಮಣ್ಣನವರ ಶಿವಮೊಗ್ಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾಟಕ್ ಸಮಾಜದ ಪ್ರಮುಖರ ಸಮಾಲೋಚನಾ ಸಭೆಯಲ್ಲಿ ಕಾಟಕ್ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ RK ಸಿದ್ದರಾಮಣ್ಣನವರು ಮಾತನಾಡುತ್ತಾ, ಇಲ್ಲಿಯವರೆಗೆ ರಾಜ್ಯದಲ್ಲಿ ರಚನೆಯಾಗಿರುವ ಆಯೋಗಗಳಲ್ಲಿ ಕಾಟಿಕ್ ಸಮಾಜದ ಬಗ್ಗೆ ಉಲ್ಲೇಖಿಸಲಾಗಿದೆ. ಎಲ್ಲ ಹಾವನೂರು ವರದಿ, DK ನಾಯಕರು ವರದಿ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯಲ್ಲಿಯೂ ಕಾಟಿಕ್ ಸಮಾಜದ ಏರಿಳಿತ ಸ್ಥಿತಿಗತಿ ಬಗ್ಗೆ ಉಲ್ಲೇಖವಿದೆ ಎಂದರು. ಕಾಟಿಕ್ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನಕ್ಕಾಗಿ ಕಳೆದ 2011 ಜನವರಿ 1ರಂದು ಕುವೆಂಪು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಡಾಕ್ಟರ್ ಗುರುಲಿಂಗಯ್ಯ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು. ಡಾಕ್ಟರ್ ಗುರುಲಿಂಗಯ್ಯ ಅವರು 1.5 ವರ್ಷಗಳ ಕಾಲ ರಾಜ್ಯದಂತ ಸುತ್ತಾಡಿ ಕಾಟಿಕ್ ಸಮಾಜದ ಕುರಿತು ಸಂಪೂರ್ಣ ಅಧ್ಯಯನ ಮಾಡಿ ವರದಿಯನ್ನು ಕಳೆದ 2012ರ ಸೆಪ್ಟೆಂಬರ್ 11ರಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಎಂದರು.
ವರದಿ ಸಲ್ಲಿಸಿ ವರ್ಷಗಳಾದರೂ ರಾಜ್ಯ ಸರ್ಕಾರಗಳು ಈ ವರದಿ ಬಗ್ಗೆ ಗಮನ ಹರಿಸಿಲ್ಲ. ರಾಜ್ಯ ಸರ್ಕಾರ ಡಾಕ್ಟರ್ ಗುರುಲಿಂಗೆ ಅವರು ಸಲ್ಲಿಸಿದ ಕಾರ್ಟಿಕ್ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸುವವರೆಗೆ ರಾಜ್ಯದಂತ ಹಂತ ಹಂತವಾಗಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಾರ್ಟಿಕ್ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಆಗುವವರೆಗೆ ಗ್ರಾಮ, ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಹೋರಾಟ, ಚಳವಳಿ, ಧರಣಿ, ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ನಡೆಸಲು ಸಮಾಲೋಚನಾ ಸಭೆಯಲ್ಲಿ ದೃಢ ನಿರ್ಧಾರ ಮಾಡಲಾಯಿತು. ಬೆಂಗಳೂರಿನ ಶಾಸಕರ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಟಿಕ್ ಸಮಾಜದ ಪ್ರಮುಖರ ಸಮಾಲೋಚನಾ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮುಖಂಡರಾದ ಅರುಣ್ ಕುಮಾರ್, ವಿಠ್ಠಲರಾವ್ ಟೊಂಪೆ ಪಾತಮ್ರ, ಔರಾ ತಾಲೂಕಿನ ಮುಖಂಡರಾದ ವಿಜಯಕುಮಾರ್, ಭಾನುದಾಸ್ ಗೋಂಡ್ಕೆ, ರಾಜ್ಕುಮಾರ್ ಕಾಂಬ್ಳೆ, ಜಮ್ಗಿ ಅವರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ಎಂದು ಹಿಂದೂ ಘಾಟಿಕ್ ಕಲಾಲ್ ಸಮಾಜದ ಯುವಕ ಸಂಘದ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾದವರಾವ್ ಮಾರುತಿರಾವ್ ಕಲಾಲ್ ಅಲಿಯಂಬರ್ ಅವರು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.